ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮಗೆ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಈ ಥರವಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ರೆಡಿ ಮಾಡಿ ಯೂಸ್ ಮಾಡ್ತಾ ಇರ್ಬೋದು. ಹಾಗಾದರೆ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ರೆಡಿ ಮಾಡಿದ್ದೀನಿ ಅಂತ. ಈ ಥರವಾಗಿ ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡ್ಕೋಬೋದು ವೀಕ್ಷಕರೇ. ಹಾಗೆ ಮತ್ತು ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಅರ್ಧದಷ್ಟು ವಿಡಿಯೋ ನೋಡಿದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ಮತ್ತು ಇವತ್ತಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಬನ್ನಿ ಹಾಗಿದ್ರೆ ತಡ ಮಾಡದೆ ಯಾವ ರೀತಿಯಾಗಿ ಹೇರ್ ಪ್ಯಾಕ್ ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ. ಇವಾಗ ಸ್ನೇಹಿತರೆ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಇವಾಗ ಇದು ಕಬ್ಬಿಣದ ಕಡಾಯಿಯಲ್ಲಿ ಬಿಸಿ ಮಾಡೋದಕ್ಕೂ ಕೂಡ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇವಾಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇರಬೇಕು. ಸಣ್ಣ ಉರಿ ಇಟ್ಕೋಬೇಕಾಗುತ್ತೆ ಫ್ಲೇಮ್ ಕೂಡ. ಇವತ್ತು ನೋಡಿ ಈ ಹೇರ್ ಪ್ಯಾಕು ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಹಾಗೆ ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ನೇಹಿತರೆ ಏನು ಹಾಕ್ತಾಯಿದ್ದೀನಿ ಅಂದರೆ ನೋಡಿ ನಾನು ಕಲ್ಲುಂಜಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕಪ್ಪು ಜೀರಿಗೆ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು. ಆ ಪೌಡ್ರ್ ಇದರಲ್ಲಿ ಬೆರೆಸ್ಕೋಬೇಕಾಗತ್ತೆ 1 ಸ್ಪೂನಷ್ಟು. ಕಲ್ಲುಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತಾರೆ ಸ್ನೇಹಿತರೆ. ನಾನು ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಬೇಕಾದರೆ ಹೋಗಿ ನೋಡ್ಬೋದು. ಅದನ್ನು ನಾವು ಈ ರೀತಿ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಆ ಪೌಡ್ರ್ ಈ ನೀರಲ್ಲಿ ಬೆರೆಸ್ಕೋಬೇಕು. ನೀರಲ್ಲಿ ಕುದಿತಾ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಜಾಸ್ತಿ ಕಲ್ಲುಂಜಿ ಏನು ಬಹಳಷ್ಟು ಹುರಿದಿಲ್ಲ, ನಾರ್ಮಲಿ ಥೋಡೆ ಹುರಿದ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ನೀರಿಗೆ ನಾನು ಕಲ್ಲುಂಜಿ ಪೌಡ್ರ್ ಹಾಕಿದ್ದಾಯಿತು. ಆಮೇಲೆ ಸ್ನೇಹಿತರೆ ಒಂದು 2 ರೂಪೀಸ್ ಇರುವಂಥ ಬ್ರೂ ಕಾಫಿ ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಶೈನಿಯಾಗಿ ಕಾಣಿಸುತ್ತೆ ಕೂದಲು ಕೂಡ. ಹಾಗಾಗಿ ಈ ಬ್ರೂ ಕಾಫಿ ಕೂಡ ಅರ್ಧದಷ್ಟು ಹಾಕ್ಕೊಳ್ಳಿ. ಇದು ನಾವು ಕಬ್ಬಿಣದ ಬಾಂಡೆಯಲ್ಲಿ ಮಾಡೋದ್ರಿಂದ ನಮಗೆ ನ್ಯಾಚುರಲಾಗಿ ಬಣ್ಣ ರೆಡಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರವಾಗಿ ಕೂಡ ರೆಡಿ ಮಾಡ್ಕೋಬೋದು. ಏನು ಜಾಸ್ತಿ ಅದು ಇದು ಹಾಕಬೇಕಂತ ಏನಿಲ್ಲ ನೋಡಿ. ಇಷ್ಟು ಹಾಕಿದ್ದೀನಿ ಸಾಕು. ಇದರಿಂದ ನಮ್ಮ ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಬರುತ್ತೆ. ಹಾಗೆ ಸ್ನೇಹಿತರೆ ನಮಗೆ ತಲೆಯಲ್ಲಿ ತುಂಬಾ ಬಿಳಿ ಕೂದಲ ಸಮಸ್ಯೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಆಗೇ ಆಗುತ್ತೆ. ಹಾಗಾದರೆ ಯಾವುದೇ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡೋದಕ್ಕಾಗಲ್ಲ. ಆವಾಗ ಈ ಥರ ಇರುವಂಥ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ತಾ ಬಂದರೆ ಸಾಕು. ಅವರ ತಲೆಯಲ್ಲಿರುವಂಥ ಬಿಳಿ ಕೂದಲು ಕಪ್ಪಾಗಿಬಿಡುತ್ತೆ ನ್ಯಾಚುರಲ್ ರೀತಿಯಾಗಿ. ಒಂದೇ ಸರ್ತಿಗೆ ಕಪ್ಪಾಗುತ್ತೆ ಅಂತ ಹೇಳಲ್ಲ, ನೀವು ಯೂಸ್ ಮಾಡ್ತಾ ಹೋದರೆ ಸಾಕು ಕಪ್ಪಗಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕೊದ್ದು ಕಲರ್ ಬರ್ತಾ ಇರುವಂಥದ್ದು. ಆ ನೀರಿಗೆ ನಾನು ಏನು ಮಾಡ್ತೀನಿ ಅಂದರೆ ನೂಪುರ್ ಮೆಹಂದಿ 10 ರೂಪೀಸ್ ಪ್ಯಾಕೆಟ್ ಇರುವಂಥದ್ದು ಅದು ಅದರಲ್ಲಿ ಸೇರಿಸ್ಕೊಂಡು ಬಿಡ್ತೀನಿ. ನೋಡಿ ಇದು ನೂಪುರ್ ಮೆಹಂದಿ ಇದರಲ್ಲಿ ಇರುವಂಥದ್ದು. ನೆಲ್ಲಿಕಾಯಿ ಮೆಹಂದಿ ಎಲ್ಲನೂ ಕಡೆ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಸ್ನೇಹಿತರೆ ಅದರಲ್ಲಿ. ಅದಕ್ಕೋಸ್ಕರ ಇದು ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕಲರ್ ಕೊಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಇದು ಯಾವಾಗಲೂ ಕೂಡ ಯೂಸ್ ಮಾಡ್ತಾಯಿರಿ ನೀವು ಕೂಡ. ಇವಾಗ ನೋಡಿ ಇದರಲ್ಲಿ ಹಾಕಿದ್ದಾಯಿತು, ಗಂಟುಗಳಾಗಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಸೆಕೆಂಡ್ ಹಾಕಿ ಕುದೀತಾ ಇರಬೇಕು. ಕದ್ದ ಎಷ್ಟೊತ್ತು ಕುದಿಯುತ್ತೆ ನೋಡಿ, ಅದು ಕಲರ್ ಗಾಢವಾಗಿ ಬಿಟ್ಕೊಳ್ತಾ ಬರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿ ಬಾಣಲೆಯಲ್ಲಿ ಹಾಗೆ ಬಿಡಬೇಕು. ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. 10ರಿಂದ 15 ನಿಮಿಷ ಬಿಟ್ಟ ಮೇಲೆ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ಥರವಾಗಿ ನ್ಯಾಚುರಲಾಗಿ ಬಣ್ಣ ಏನಾಗುತ್ತೆ ಸ್ವಲ್ಪ ಕಪ್ಪಗಾಗ್ತಾ ಬರುತ್ತೆ. ಹಾಗೆ ನೋಡ್ತಾ ಪೂರ್ತಿ ಇದು ಕಪ್ಪಗಾಗಿಬಿಡುತ್ತೆ. ಹಾಗಾದರೆ ಇವತ್ತಿನ ಹೇರ್ ಪ್ಯಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು. ಒಂದು ಬೇರೆ ಬೌಲಲ್ಲಿ ತೆಕ್ಕೊಂಡು ಬಂದಿದ್ದೀನಿ ನೋಡಿ. ಆವಾಗ ಕಡೆಯಲ್ಲಿರೋದಕ್ಕೂ ಕೂಡ ಈ ಬೌಲ್ ತೆಗೆದಿದ್ದಕ್ಕೂ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇರೋವಂಥದ್ದು ನೋಡಿ.
ಹಾಗೆ ನಾವು ಇದು ಏನಾದರೂ ರಾತ್ರಿ ಹಿಡಿಬಿಟ್ವಿ ಅಂದರೆ ತುಂಬಾ ಕಪ್ಪಗಾಗುತ್ತೆ. ಬೆಳಗ್ಗೆ ಹೊತ್ತಿಗೆ ಹಚ್ಕೊಂಡು 1 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ಬಿಟ್ಟು ನೀವು ವಾಶ್ ಮಾಡ್ಕೋಬೇಕು. ಶಾಂಪೂ ಮಾತ್ರ ಯೂಸ್ ಮಾಡಬೇಡಿ. ಶಾಂಪೂ ಯೂಸ್ ಮಾಡಿದ್ರೆ ನಮ್ಮ ತಲೆಯಲ್ಲಿ ಹಚ್ಚಿರುವಂಥ ಮೆಹಂದಿ ವರ್ಕ್ ಆಗಲ್ಲ ಸ್ನೇಹಿತರೆ. ಖಂಡಿತವಾಗಿ ಈ ಥರ ಇರುವಂಥ ಹೇರ್ ಪ್ಯಾಕ್ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.